ಸಮಸ್ಯೆ ಐತೆ, ಇನ್ನು ಜಾಸ್ತಿ ಐತೆ. ನಮ್ದು 22, 23 ಅಲಾಮೀನ್ ನಗರಕ್ಕೆ ನೀರಿನ ಸಮಸ್ಯೆ ಜಾಸ್ತಿ ಐತೆ. ಅದು ನಾನು ಕಮಿಷನರ್ ಸಾಹೇಬ್ರ ಹತ್ರ ನಾನು ಮಾತಾಡಿದೆ. ಅಣ್ಣ ನಾನು ಮಾಡ್ತೀನಿ, ಸಾಲ್ವ್ ಮಾಡ್ತೀನಿ ಕಾರಣ, ಬೇರೆ ಬೋರಿಂದ ನಾನು ನೀರ್ ತಗೊಂಡು ನಾನು ಕೊಡ್ತೀನಿ ಕಾರಣ, ಸಬ್ಸೆಂಟ್ ಆಗಿ ಮಾಡ್ತೀನಿ ಕಾರಣ ಅಂತ ಹೇಳಿ ಮಾತು ಕೊಟ್ಟಿದ್ದಾರೆ. ಆಮೇಲೆ ಇದು ಎಲೆಕ್ಟ್ರಿಕ್ ಇಂದು ನಮ್ಮ ತೇಜಸ್ ಅವ್ರದ್ದು ಲೇಔಟ್ ಮಾತಾಡಿದೀನಿ ನಾನು. ನೀರು ಅದು ಸಮಸ್ಯೆ ಐತೆ, ಇಪ್ಪತ್ತು ಅದು ಎಲ್ಲ ಬಿಟ್ಟಿದ್ದಾರೆ. ಅಲ್ಲಿ ಟಿಸಿ ಕಲೆಕ್ಷನ್ ಕೊಡೋದು 1 ವರ್ಷ ಆಗೈತೆ, ಲೇಟ್ ಆಗೈತೆ, ಅಲ್ಲಿ ನೀರಿನ ಮಕಾನೇ ಗೊತ್ತಿಲ್ಲ. ಹಣ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ, ಅದು ಮಾಡಿಸ್ತೀನಿ ಸರ್, ಮಾಡ್ತಾರೆ. ನಮ್ ಕಮಿಷನರ್ ಏನ್ ಮಾತು ಕೊಡ್ತಾರೆ ಮಾತಿನಂತೆ ನೀವು ವಾರದೊಳಗೆ ಅಂತ ಹೇಳಿದ್ದಾರೆ. ನಮ್ಮ ಅಲಾಮೀನ್ ನಗರಕ್ಕೆ 23ಕ್ಕೆ 22ಕ್ಕೆ ನೀರು ಸಂಸ್ಥೆನ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ, ಕೊಡ್ತಾರೆ. ನಮ್ ಇಂಜಿನಿಯರ್ ಸಾಹೇಬ್ರು ಹೇಳಿದ್ದಾರೆ, ನಮ್ಮ ಸುನಿಲ್ ಸಾಹೇಬ್ರು ಹೇಳಿದ್ದಾರೆ, ಅಣ್ಣ ಕೆಲಸ ಮಾಡ್ಕೊಡ್ತೀವಿ ಕಾಣ ಅಂತ ಹೇಳಿ. ಆಮೇಲೆ ನಮ್ಮ ಇಂಜಿನಿಯರ್ ಚಂದ್ಕೇಶ್ ಹೇಳಿದ್ದಾರೆ, ಎಲ್ಲರೂ ಮಾತಾಡಿದ್ದಾರೆ. ನೀರಿನ ಬಗ್ಗೆಯಲ್ಲಿ ಎಲ್ಲರೂ ಶ್ರಮ ಪಟ್ಟು ಮಾಡ್ತಾ ಇದ್ದಾರೆ. ಬಗೆಹರಿಸ್ತೀನಿ. ಇದು ಲೈನ್ ಮಾಡ್ತೀವಿ ಅಂದ್ರೆ ಅದು ಲಾಂಗ್ ಆಗುತ್ತೆ. ಬೇರೆ ಊರಿಂದ ಬೇರೆ ಬೋರ್ಗಳು ಇದಾವಲ್ಲ, ಚೆನ್ನಾಗಿ ಓಡ್ತಾ ಇದಾವಲ್ಲ, ಅದು ಕಲೆಕ್ಷನ್ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ನನಗೆ ಮಾತು ಕೊಟ್ಟಿದ್ದಾರೆ, ಮಾತು ಬಿಡ್ತಾರೆ. ಅದೇ ತರ ಮಾತು ಉಳಿಸ್ಕೊಂತಾರೆ. ಈ ಭಾಗದಲ್ಲಿ ಆಮೇಲೆ ನೀವು ಒಂದ್ಸರಿ ನಮ್ಗೆ ಸಂದರ್ಶನ ಕೊಟ್ಟಿದ್ದೀವಿ. ಅದು ನಾಯಿದು ಶೆಡ್ಗಳು ಶೆಡ್ಡು ಅಂತಾರೆ. 1 ವರ್ಷ ದಿನಗಳು ಉದುಳ್ತಾ ಇದ್ದಾರೆ. ಟೆಂಡರ್ ಕೊಡ್ತೀವಿ, ಬಂದಿದೆ ದುಡ್ಡು, ಕೆಲಸ ಆಗ್ತಾ ಇಲ್ಲ ಸರ್. ಆಮೇಲೆ ಈಗ ನೋಡಿ ನಿನ್ನೆ ಆಡು ಬಂತು ಮೇಕೆ ಅದು ಕುರಿದು ಪಾಪ ಬಡವರು ಮತ್ತೆ ಕಮಿಷನರ್ ಸಾಹೇಬ್ರ ಹತ್ರ ನಾನು ಮಾತಾಡ್ತೀನಿ. ಶೆಡ್ ರೆಡಿ ಆಗ್ತಾ ಐತೆ, ಏನ್ ಮಾಡಕ್ತಾರ ಅಂತ ಹೇಳಿ. ನಾಯಿದು ಕಾಟ ಜಾಸ್ತಿ ಆಗ್ಬಿಟ್ಟಿದೆ, ಮಕ್ಳುಗಳಿಗೆ ಬಿಡ್ತಾ ಇಲ್ಲ, ಕತ್ಲೆಲಿ ಸರಿಯಾಗಿ ಮಕ್ಳುಗಳು ಓಡಾಡಕ್ ಬಿಡ್ತಾ ಇಲ್ಲ. ಅದರಿಂದ ನಾಯಿ ಹಿಡಿಯೋದು ಸಮಸ್ಯೆ, ನಾಯಿ ಹಿಡಿಬೇಕು, ಅದರಿಂದ ಸಮಸ್ಯೆ ಜಾಸ್ತಿ ಆಗಿದೆ, ಹಿಡೀರಿ ಸರ್ ಅಂತ ನಾನು ಹೇಳ್ತೀನಿ, ಮಾತಾಡ್ತೀನಿ. ಇಲ್ಲ ಇದನ್ನ ಕಟ್ತಾ ಇದಾರೆ, ಶೆಡ್ಗಳು ಕಟ್ತಾ ಇದಾರೆ, ಆಗುತ್ತೆ. ಟೆಂಡರ್ ಕರೀತಿ ಇಲ್ಲ ಶೆಡ್ಗಳು ಆದ್ಮೇಲೆ ಟೆಂಡರ್ಗಳು ಕರೆಯೋದು. ಶೆಡ್ ಇಲ್ಲದ ಮೇಲೆ ಟೆಂಡರ್ ಕರೆದು ಏನ್ ಮಾಡ್ತಾರೆ, ನಾಯಿ ಎಲ್ಲಿ ಕುಡ್ಕೊಂತಾರೆ. ಅದನ್ನ ಶೆಡ್ಗಳಿಗೆ ಕೂಡಿ ಅಂತೇಳಿ ಆರ್ಡರ್ ಆಗಿರೋದು. ಅದನ್ನ ನಾಯಿ ಹಿಡಿತಾರೆ ಅನ್ನಿ, ಸಮಸ್ಯೆ ಈಗ ಬೆಳಿಗ್ಗೆ ಹಿಡಿತಾರೆ ಅಂದಿ, ಎಲ್ಲಿ ಕೂಡಕ್ಕೆ ಜಾಗ ಇದೆ, ಶೆಡ್ ಆಗ್ಬೇಕಲ್ಲ. ಯಾರು ಹೋಗಿ ದೂರು ಕೊಟ್ಟು ಅವ್ರು ಹೇಳೋದಿಷ್ಟೇ, ಶೆಡ್ ಆಗ್ಬೇಕು ಅಂತ. ದುಡ್ಡು ಬಂದಿದೆ, ಶೆಡ್ ಆಗುತ್ತೆ. ಟೆಂಡರ್ ಶೆಡ್ಗಳು ಆದ್ರೆ ಟೆಂಡರ್ ಆದಂಗೆ. ಶೆಡ್ಗಳು ಆಗೇ ಇಲ್ವಲ್ಲ, ಶೆಡ್ ಆಗ್ತಾ ಇದಾವಲ್ಲ. ಶೆಡ್ ಆಗ್ಬಿಟ್ಟು ನಾಯಿ ಎಲ್ಲ ಹಿಡ್ಕೊಂಡು ಎಲ್ಲಿ ಬಿಡ್ತಾರೆ, ಜಾಗ ಬೇಕಲ್ಲ ಅವಕ್ಕೆ. ಆಯ್ತು ಸರ್, ಮಾಡ್ತಾರೆ ಸರ್. ನಮ್ ಕಮಿಷನ್ ಸಾಹೇಬ್ರು ಮಾಡ್ತಾರೆ ಸರ್. ಹೆಂಗು ಅವ್ರು ಕೊಟ್ಟ ಮಾತು ಉಳಿಸ್ಕೊಂತಾರೆ, ಮಾಡ್ತಾರೆ ಅಂತ ನನಗಿದೆ ಸರ್. ಈಗ ಯಾವ ಕರ್ಮದೊಳ ಹೆಚ್ಚು ಕಡಿಮೆ 1 ವರ್ಷದಿಂದ ಹೇಳ್ತಾರೋದು ಇದು ಇಲ್ಲ, ಮಾಡ್ತಾರೆ. ಮಾಡ್ತೀನಿ ಯಾವಾಗ ಮಾಡ್ತಾರೆ ಸಾಹೇಬ್ರೆ? ನಾವು ದೊಡ್ಡವರಂತ ನಿಮ್ಗೆಲ್ಲ ಬೆಲೆ ಕೊಡ್ತಿದೀವಿ. ಮಕ್ಳಿಗೆಲ್ಲ ನಾಯಿ ಕಡಿತದಾವೆ. ನೀವಂತೂ ಇಲ್ಲಿ ಬಂದು ನೋಡ್ತಾ ಇಲ್ಲ. ಇಲ್ಲಿ ಕೇಳಿ, ನಾವು ಇಲ್ಲಿ ನಾವು ನೋಡಿ ನಿಮ್ಗೆಲ್ಲ ನಾವು ಹೇಳ್ತಾರೆ. ನಿಮ್ಗೆ ನೀವು ಬಂದ್ ಬಾರು ಜಾಸ್ತಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಸಾಹೇಬ್ರೆ. ಆದ್ರೆ ರೈಲ್ವೆ ಸ್ಟೇಷನ್ ಈ ಕಡೆ ಬರಕ್ ಆಗ್ತಾ ಇಲ್ಲ ನಮ್ಗೆ. ಸಾಹೇಬ್ರೆ ಬರ್ಬೇಕು. ದಯವಿಟ್ಟು ನಾಯಿದೊಂದು ಸಾಲ ಮಾಡ್ಕೊಡಿ ಫಸ್ಟ್. ಈಗ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಕಮಿಷನರ್ ಹೇಳಿದ್ರೆ ಮಾಡ್ತೀವಿ ಅಂತ ಹೇಳಿ 1 ವರ್ಷದಿಂದ ತಳ್ತಾ ಇದಾರೆ ಸಾಹೇಬ್ರೆ. ಸಾಹೇಬ್ರೆ ಏನು ಮಾಡ್ತಾ ಇಲ್ಲ, ನಾಯಿಗಳು ಬರಕ್ ಆಗ್ತಾ ಇಲ್ಲ. ನಾವು ಕೂಲಿ ಪಾಲಿ ಮಾಡ್ಕೊಂಡು ರಾತ್ರಿ 11 ಗಂಟೆಲಿ 1 ಗಂಟೆಲಿ ಬರ್ಬೇಕಾಗುತ್ತೆ. ಬರೀ ನಾಯಿಗೆ ಎದ್ರಿಕೊಂಡು ಎಷ್ಟು ನಾವು ಆಟೋದಾಗ ಬಂದ್ರೆ 250, 300 ಕೇಳ್ತಾರೆ. ಪೂರ್ತಿ ಬಡವ್ರ ಮಕ್ಕಳು ಬರೋದು ಸ್ಕೂಲ್ಗೆ. ಅದೇ ಅಫಿಷಿಯಲ್ ಟೌನ್ ಸ್ಕೂಲ್ ಇಟ್ಟಿದ್ರೆ ಅವ್ರು ಬಿಡ್ತೀರಾ ನಿಮ್ಗೆ ಆಕ್ಷನ್ ತಗೊಳ್ಳೋರು ನಿಮ್ಮ ಮೇಲೆ. ಇಲ್ಲಿ ಯಾರು ಬಡವರು ಕೂಲಿ ಮಾಡೋದ್ರ ಮೇಲೆ ಆಕ್ಷನ್ ತಗೊಳ್ಳೋಣ. ನೀವು ಬಡವ್ರ ಬಗ್ಗೆ ಯೋಚನೆ ಮಾಡಿ, ಮಕ್ಕಳ ಬಗ್ಗೆ ಯೋಚನೆ ಮಾಡಿ, ಏನಾರ ಒಂದು ಇದು ಮಾಡಿ ಸರ್. ನೀವು ಅರ್ಥ ಇದ್ರ? ನಾವು ಎಷ್ಟು ಅಂತ ನಾವು ಹೇಳಿ ಅದೇ ದೊಡ್ಡವರಾದ್ರೆ ನೇರ ಅಫೀಸ್ಗೆ ಬಂದು ನೀವು ಮಾತಾಡ್ತಾರೆ. ನಾವು ಕೂಲಿ ಮಾಡೋರು ಬಂದು ನಿಮ್ಮ ಹತ್ರ ಕೂತ್ಕೊಂಡು ಮಾತಾಡೋಕ್ಕಾಗುತ್ತಾ? ನೀವು ದೊಡ್ಡವರು, ನೀವು ಅರ್ಥ ಮಾಡ್ಕೊಂಡು ನೋಡಿ. ಚಿಕ್ಕ ಮಕ್ಕಳು ಕೂಲಿ ಮಾಡೋರು ಮಕ್ಕಳು ಬರೋದು ಅಲಾಮಿ ಸ್ಕೂಲ್ಗೆ.